ಇವತ್ತು 1,000 ಬಡಾವಣೆಗಳು, 4 ಪಟ್ಟಣ ಪಂಚಾಯಿತಿ, 1 ನಗರಸಭೆ, 4 ಗ್ರಾಮ ಪಂಚಾಯಿತಿಗಳು ಇವೆಲ್ಲಕ್ಕೂ ಕೂಡ ಹಸ್ತಾಂತರ ಮಾಡಿದ್ದಾರೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ. ಅಲ್ಲಿಗೆ ಯಾವುದೇ ಅನುದಾನ ಇಲ್ಲ. ವಿಶೇಷವಾಗಿ ಇದನ್ನು ಮಾಡಬೇಕು ಅಂತೇಳಿ ನಮ್ಮ ನಗರಾಭಿವೃದ್ಧಿ ಸಚಿವರಿಗೂ ಮನವಿ ಮಾಡಿದ್ದೇನೆ. ಮುಖ್ಯಮಂತ್ರಿಗಳಿಗೂ ಕೂಡ ಹಲವಾರು ಬಾರಿ ನಾನು ಮನವಿಯನ್ನು ಮಾಡಿದ್ದೇನೆ. ಅದನ್ನು ಮಾಡ್ತೇನೆ, ಬಡ್ಜೆಟ್ ಆಗಲಿ ಅಂತ ಹೇಳಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಅದರ ಜೊತೆಯಲ್ಲೇ ಇವತ್ತು ಅವರು ಏನೇನು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ, ಬಡವರ ಕಾರ್ಯಕ್ರಮಗಳನ್ನು ಸಾಕಷ್ಟು ಕೊಟ್ಟರೆ. ಮೊನ್ನೆ ತಾವು ಬಂದಿದ್ದಾಗ ವಲಯ ಕಚೇರಿ ಉದ್ಘಾಟನೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಮನವಿ ಕೊಟ್ಟೆ, ಒಂದು ಮಾತು ಹೇಳಿದೆ ಬೈರತಿ ಅವ್ರಿಗೂ ಕೂಡ. ಏನು ರಿಯಾಯಿತಿ ಕೊಟ್ಟಿದ್ದೀರಿ ನಗರದಲ್ಲಿ ಮತ್ತು ಪಟ್ಟಣ ಪಂಚಾಯತ್ಗಳ 5% ರಿಯಾಯಿತಿ ಕೊಟ್ಟದ್ರಿಂದ ಕಂದಾಯ ಕಟ್ಟಲಿಕ್ಕೆ ಜನ ಕ್ಯೂ ನಿಂತಿದ್ದಾರೆ. 5% ಆಗಸ್ಟ್ ಗಂಟ ಕೊಟ್ಟಿದ್ದೀರಿ, ಇನ್ನೂ ಒಂದು 3 ತಿಂಗಳು ಅದನ್ನು ಎಕ್ಸ್ಟೆಂಡ್ ಮಾಡಬೇಕು. ಇಲ್ಲದೇ ಜನ ಎಲ್ಲ ಕಂದಾಯ ಕಟ್ತಾ ಇದ್ದಾರೆ. ಯಾವತ್ತು ಕಟ್ಟದೇ ಇರೋರೆಲ್ಲ ಕಂದಾಯ ಕಟ್ತಾ ಇದ್ದಾರೆ. ಸ್ವಲ್ಪ ಲೈಟು, ವಿದ್ಯುತ್ ಶಕ್ತಿ, ಕುಡಿಯೋ ನೀರಿಗೆ ಸ್ವಲ್ಪ ಅನುಕೂಲ ಆಗ್ತದೆ. ಅದನ್ನು ಕೂಡ ಎಕ್ಸ್ಟೆಂಡ್ ಮಾಡಿಕೊಡ್ಬೇಕು ಅಂತೇಳಿ ಮನವಿಯನ್ನು ಮಾಡ್ತಾ, ಈ ಬಾರಿ ತಾವು ಮನಸ್ಸು ಮಾಡಲೇಬೇಕು. ಈ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿ ಆಗಬೇಕು. ನಾವು ಮಾದೇವಪ್ಪನವ್ರು ಎಲ್ಲರೂ ಕೂಡ ಕಬ್ರಿಗೆ ಹೋಗಿದ್ವಿ. ಅಲ್ಲಿ ಇನ್ನೂ 60 MLD ನೀರು ತರಲಿಕ್ಕೆ 150 ಕೋಟಿ ರೂಪಾಯಿ ಬೇಕು ಅಂತೇಳಿ ನಾನು ಮಾಡಿಸ್ತೇನೆ ಅಂತೇಳಿ ಮಾದೇವಪ್ಪನವ್ರು ಸಭೆ ಮಾಡಿ ಒಪ್ಪಿ ಹೋಗಿದ್ದಾರೆ. ನೀವು ಅದನ್ನು ಕೂಡ ಮಾಡಿಕೊಡ್ಬೇಕು ಮನವಿ ಮಾಡ್ತೇನೆ. ನಾನು ತಮಗೆ ಗಮನಕ್ಕೆ ತರ್ತೇನೆ, ಹಿಂದೆ ಇನ್ಕಲ್ನು ಕೂಡ ಕಾರ್ಪೊರೇಷನ್ ಸೇರಿಸಿತ್ತು. ಪಾಪಣ್ಣವ್ರು ಚೇರ್ಮನ್ ಇದ್ದರು. ಇಲ್ಲ ಇದು ಬಿಟ್ಬಿಡಿ ಅಂತ ಹೇಳಿದಾಗ ಇನ್ಕಲ್ಲು ಮತ್ತು ಭೋಗಾದಿ ಎರಡನ್ನೂ ಕೈ ಬಿಟ್ರಿ. ಈಗ ಹೇಳ್ತಾ ಇದ್ದೀನಿ, ದಯಮಾಡಿ ಅವತ್ತೇ ನಮ್ಮ ರಾಕೇಶ್ ಅವರು, ಇನ್ಕಲ್ನವ್ರು ಎಲ್ಲರೂ ಕೂಡ ನಗರಸಭೆ ಬೇಡ ಮಹಾನಗರ ಪಾಲಿಕೆಗೆ ಸೇರಿಸ್ಬೇಕು ಅಂತೇಳಿ ಇಲ್ಲಿ ಈ ಊರಿನವರೇ ಮನವಿ ಮಾಡಿದ್ರು. ಇನ್ಕ್ಲೂಡಿಂಗ್ ರಾಕೇಶ ಮುಖಂಡಗಳೆಲ್ಲರೂ ಕೂಡ ನಗರ ಪಾಲಿಕೆಗೆ ಸೇರಿಸ್ಬೇಕು ಅಂತ ಹೇಳಿದ್ರು. ಆದರೆ ನಗರ ಪಾಲಿಕೆಯವರು ಒಪ್ಪಲಿಲ್ಲ. ಆಗ ನಗರಸಭೆ ಪಟ್ಟಣ ಪಂಚಾಯಿತಿ ಮಾಡೋಕ್ಕೆ ಬಂತು. ನಾನು ನೀವು ಯೋಚನೆ ಮಾಡಿ, ಎಷ್ಟೇ ಸಮೀಕ್ಷೆ ಮಾಡಿ, ನೀವು ಮೆಟ್ರೋ ತರಬೇಕು ಅಂತೀರಿ, ಪೆರಿಫಲ್ ರಿಂಗ್ ರೋಡ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ, ಮೈಸೂರು ನಗರಕ್ಕೆ ಹಾಸ್ಪಿಟ್ಲ್ಗಳು ಕೊಟ್ಟಿದ್ದೀರಿ, ಕಾಲೇಜ್ಗಳು ಕೊಟ್ಟಿದ್ದೀರಿ. ಆದರೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಅವ್ಯಾವುದು ಕೂಡ ಆಗಿಲ್ಲ. ಅದರಿಂದ ದಯಮಾಡಿ ಗ್ರೇಟರ್ ಮೈಸೂರು ಮಾಡಿ ನಿಮ್ಮ ಕಾಲದಲ್ಲಿ ಆ ಕೀರ್ತಿಗೆ ನೀವು ಪಾತ್ರರಾಗಬೇಕು ಅಂತೇಳಿ ತಮಗೆ ಮನವಿಯನ್ನು ಮಾಡಿ, ಇವತ್ತೇನು ಮತ್ತೆ MDA ಹೋಗಿ ನಮ್ಮ ಇವತ್ತು MDA ಮಾಡಿದ್ದೀರಿ. ಇವತ್ತೇನು ಮೂಡ ಇತ್ತು ಅದನ್ನು ನಗರಾಭಿವೃದ್ಧಿ ಕಾರ್ಯಕಾರ ಮಾಡುವ ಮೂಲಕ ಹೆಚ್ಚು ಜನರಿಗೆ ನಗರವನ್ನು ಯೋಜನಾಬದ್ಧ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೀರಿ. ನಾನು ಮನಸ್ಫೂರ್ತಿ ಸಂತೋಷದಿಂದ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. MDA ಮೂಲಕ ಈ ನಗರದ ಸರ್ವತೋಮುಖ ಇರ್ತಕ್ಕಂಥ ಅಲ್ಲಿ ಹಳೆ ನಗರಕ್ಕಿಂತ ಹೊಸ ನಗರ ನಿರ್ಮಾಣ ಆಗಿದೆ. ಅದ್ರ ಬಗ್ಗೆ ಹೆಚ್ಚು ಗಮನವನ್ನು ಕೊಟ್ಟು ಕುಡಿಯೋ ನೀರಿರ್ಬೋದು ಸರ್, UGD ಅಂತೂ ಸರ್ ಹೇಳೋಕ್ಕಾಗಲ್ಲ. ನೀವು ಅದನ್ನು ಪ್ರತ್ಯೇಕ ಮೀಟಿಂಗ್ ಮಾಡದೆ ಹೋದರೆ UGD ಕೆರೆಗಳು KRSಗೆ ತುಂಬ್ತಾ ಇದ್ದಾವೆ, ಪರಿಸರವಾದಿಗಳು ಬರಿತಾ ಇದ್ದಾರೆ. ದಯವಿಟ್ಟು UGD ಬಗ್ಗೆ ವಿಶೇಷವಾದಂಥ ಗಮನವನ್ನು ಎಲ್ಲ ಶಾಸಕರಿಗೂ ಗೊತ್ತಿದೆ. ನಗರದಲ್ಲಾಗಲಿ ಸುತ್ತ ಬಡಾವಣೆ ತಿರುಗಾಡೋಕ್ಕಾಗ್ತಾ ಇಲ್ಲ. UGDಯನ್ನು ಖಂಡಿತ ತಾವಿರುವಾಗ ಮಾಡದೆ ಹೋದರೆ ಇನ್ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವಿರುವಾಗ ಮಾಡದೆ ಹೋದರೆ ಮುಖ್ಯಮಂತ್ರಿಗಳಾಗಿ ಬೇರೆ ಯಾರೇ ಮುಖ್ಯಮಂತ್ರಿಗಳು ಬಂದರೂ ಕೂಡ ಇವನ್ನೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ದಯಮಾಡಿ ಇದನ್ನೆಲ್ಲ ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಶಾಸಕನಾಗಿ ಮನವಿ ಮಾಡ್ತೇನೆ. ನಮಸ್ಕಾರ.